ಹಂಗೆ ಕೊಡ ನೋಡಿ ಫ್ರೆಂಡ್ಸ್, ಫುಲ್ ಆಫ್ ರೋಡಿಂಗು ಅಂತ ಹೇಳಪ್ಪ. ಫುಲ್ ಆಫ್ ರೋಡಿಂಗು. ನೌ ವಿ ಆರ್ ಇನ್ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿಂದ ಹೋಗ್ಬೇಕಾ ನಿಮ್ಮ ಹೊಲಕ್ಕೆ? ಹಾಂ, ಇವ್ರ ತೋಟ ಇಲ್ಲಿಂದ ಹೋಗೋದಾ? ಇದು ಬಂದು ಪ್ರೈವೇಟ್ ಫಾಲ್ಸ್ ಇವ್ರದ್ದು. ಹಲೋ ಮೇಡಮ್. ನಿಮ್ಮ ತೋಟಕ್ಕೆ ಇಲ್ಲಿಂದ ಹೋಗ್ಬೇಕಾ? ಅಲ್ಲಿ ಇಲ್ಲಿಂದ ಹತ್ತಿ ಹೋಗೋದಾ? ಅಲ್ಲಿ ನೀರಿಗೆ ಹೋಗುತ್ತೆ ಅಲ್ಲಿ. ಹಾಂ ಹಾಂ ಹಾಂ. ನಾವು ಯಾರು ಬಾರೋ ಹತ್ಕೊಂಡು. ಇದು ಇವ್ರದ್ದೇ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ. ಬೇರೆ ಬಂದು ಮಿಸ್ಕಂಗಿಲ್ಲ. ಹಾಂ, ಶೂಟ್ ಮಾಡಾಕ್ತಾರ. ಶೂಟು ಒನ್ಲಿ ವಿ ಆರ್ ನೋಡು. ಸೊ ಇನ್ನೊಂದು ಒನ್ ಮೋರ್ ವಾಟರ್ ಫಾಲ್ಸ್. ಇದು ಕೆಳಗಡೆ ನೋಡಿ ಬರೀ ಹೆಂಗಿದೆ ನೋಡಿ. ಇಲ್ಲಿ ಹತ್ತು ಹುಚ್ಚಾಟ ಬೇಡ. ಹತ್ತಿ ಒಂದ್ಸರಿ ಕಾಲು ಬಿದೋಗಿದೆ. ಜಸ್ಟ್ ಮಿಸ್ ಅಲ್ಲಿ. ಮರ ಇಲ್ಲ ಅಂದ್ರೆ ಸಿಗ್ತದೆ. ಅಲ್ಲಿ ಬರತ್ತೆ ನೋಡಿ. ನೋಡಿ ಗೈಸ್, ನೋಡಿದ್ರ ಅಲ್ಲಿ ಎಲ್ಲಾನ ತಿರುಗು ಏನೋ ಫುಲ್ಲು ಗಿಡ ಮರ ಏನು ಬೆಳಗಿದೆ. ಹಾಗೆ ಮಳೆ ಏನು ಕಾಣ್ತಾ ಇಲ್ಲ. ಒಳ್ಳೆ ಜಾಗ ಮಾತ್ರ. ರಾಘವೇಂದ್ರನಿಗಂತೂ ಇಲ್ಲಿಂದ ಎಗರ್ಬಿಡ್ತು ಅನ್ಬೇಕಾದ್ರೆ ಬಿಟ್ಟರೆ. ನಾವು ಚಿಕ್ಕಮಗಳೂರಲ್ಲಿ ಬೆಟ್ಟ ಗುಡ್ಡ ನೋಡಿಕೊಂಡು ಮೇಯ್ನ್ ಫಾಲ್ಸು. ಇಲ್ಲಿ ಎಷ್ಟು ಫಾಲ್ಸ್ ಇದೆ ಅಂದರೆ ರೋಡ್ಗೊಂದು ಚಿಕ್ಕ ಫಾಲ್ಸ್ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ದೊಡ್ಡ ಫಾಲ್ಸ್ ಇತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡೋಣ ನಮ್ಗೆ. ಓ ಮೈ ಗಾಡ್. ಇದು ಪ್ರೈವೇಟ್ ಅವ್ರದಾ? ಇದು ಪ್ರೈವೇಟ್. ಇವರಿಬ್ಬರದು ಸ್ನೇಹಿತರೆ ಏನೇ ಆದರೂ ನಿಲ್ತಾ ಇಲ್ಲ. ಹೇಗೆ ಟಾರ್ಚರ್ ಕೊಡ್ತಾರೆ ಮುಸುರ್ಕೊಂಡು. ಸರಿ, ಇಷ್ಟು ಮಳೆ ಬಂದ್ರೆ ರಾಘವೇಂದ್ರ ಬಾರಪ್ಪ ಹೋಗೋಣ. ಸರಿ ಅಜ್ಜಿ, ಬರ್ತೀವಿ. ನೆಕ್ಸ್ಟ್ ಟೈಮ್ ಬಂದರೆ ನಿಮ್ಮ ಮನೆಗೆ ಬರ್ತೀವಿ ಅಜ್ಜಿ. ಅಣ್ಣ ಹಾಂ ಸರಿ ಅಣ್ಣ, ವಿಡಿಯೋ ಮಾಡ್ತಾ ಇದ್ದೀನಿ ಅಜ್ಜಿ. ನಮಗೇನು ಬೇಜಾರಿಲ್ಲ, ನಮ್ಮಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಅಜ್ಜಿ, ಸಿಗ್ತೀವಿ. ಬಾಯ್. ಬಾ, ಇಟ್ಸ್ ರೈನಿಂಗ್, ಕಮ್ ಫಾಸ್ಟ್. ಸೊ ಸ್ನೇಹಿತರೆ,
ನಮ್ಮ ಇವ್ರ ಮನೇಲಿ ನಮ್ಮ ಸ್ಟೇ ಮುಗೀತು. ಇದೇ ಇವ್ರದ್ದು ಎಸ್ಟೇಟು. ತುಂಬ ಚೆನ್ನಾಗಿದೆ. ಫಾಗ್ ಅಂತೂ ಅನ್ಲಿಮಿಟೆಡು, ನಿಲ್ಲದೇ ಇಲ್ಲ ಗುರು ಫಾಗು. ನೈಟೆಲ್ಲ ಫಾಗು. ನಾವು ಆಚೆನೇ ಬಂದಿಲ್ಲ ಜಾಸ್ತಿ, ಹೋದ್ವಿ ಒಂದು ರೌಂಡ್ ಹಾಕ್ಕೊಂಡು ಓಡೆ ಸೇರ್ಕೊಂಬಿಟ್ವಿ. ಹೀಗೆಲ್ಲ ಅಲ್ಲಿ ಇಲ್ಲಿ ಹೋಗಿ ಮುಳ್ಳಯ್ಯನಗಿರಿ, ಜರಿ ಫಾಲ್ಸ್ಗೆಲ್ಲ ಹೋಗೋಣ ಅಂದರೆ ಮಳೆ ಬರ್ತಾಯಿದೆ, ಏನು ಮಾಡೋದೋ ಗೊತ್ತಿಲ್ಲ. ಮನೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯಾವ ಪ್ಲೇಸ್ ಆಗ್ಬೋದು ಆದಷ್ಟು ಕವರ್ ಮಾಡುವ. ಬಂದರು ಬೇಗ. ಅಜ್ಜಿ ನಮ್ಮನ್ನ ಬಿಡೋಕ್ಕೆ ಬರ್ತಾ. ಅಜ್ಜಿ ಹೋಗಿ, ನೀವು ಪರವಾಗಿಲ್ಲ, ನಾವು ಹೊಡ್ತೀವಿ. ಮಳೆ ಬರ್ತಾ ಇದೆ, ನಡಿ ಮಳೆ ಬರ್ತಾ ನಡಿ, ಹೋಗಿ ಕಾರ ಹೊಡತ್ತು ಅಂತ ಲಾಗು ಅಜ್ಜಿ ಬಾಯ್. ಓಕೆ, ಆಲ್ ಸೆಟ್. ಈಗ ಕೆಳಗಡೆ ಹೋಗಿ ಅಲ್ಲೊಬ್ಬರನ್ನ ಮೀಟ್ ಮಾಡಿ ಶಾಪಿಂಗ್ ಗಿಪ್ಪಿಂಗ್ ಮಾಡಿ. ಇಲ್ಲಿ ನೋಡಿ, ಏನಿದು ಜಿಗಣಿ ಎಲ್ಲೋ ಕಾಣ್ತಾನೆ ಇಲ್ಲ ಅದು. ನನ್ನ ಬ್ಲಡ್ ಎಳಿತೈತೆ ಮಗನ, ಬೇಗ ಮಾಡು. ಕಾಣಿಸ್ತಾನೆ ಇಲ್ಲ ಅದು. ಅಪ್ಪ, ರಕ್ತ ಕುಡಿತಾ ಬಿದ್ದದ ನಮ್ಮ ಹುಡುಗಂದು. ಅಣ್ಣ ಗಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ರು, ನಾವೀಗ ಮಣ್ಣು ಮಾಡ್ತಾ ಇದ್ದೀವಿ. ಮಗ ಮುಂದೆ ಹಾಕ್ಬಿಡ್ತೀನಿ ಬಾರೋ, ನಾನು ಮುಂದೆ ಕುತ್ಕೊಳ್ತೀನಿ ಒಂದು ಸಾರಿ 2 ಸಾರಿನೂ ಬೇಡ. ಏಕೆ? ಬ್ಯಾಗ್ ಎತ್ಕೊಳ್ಳೋ, ನಾನು ಸ್ಟಾರ್ಟ್ ಮಾಡಿಬಿಟ್ಟು. ಇದು ಚಿಕ್ಕಮಗಳೂರು. ನಾವು ಕೆಳಗಡೆ ಬಂದ್ವಿ. ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಬಂದಾಗ ನಮಗೆ ಡ್ರಾಪ್ ಹಾಕಿದ್ರಲ್ಲ ಅವ್ರ ಮನೆಗೆ, ಬೇರೆ ಎಲ್ಲೂ ಹೋಗಲಿಲ್ಲ ಗೈಸ್. ಯಾಕೋ ಹೋಗ್ಬೇಕು ಅಂತ ಅನಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಸಪ್ರೇಟಾಗಿ ಹೋಗೋಣ ಗಾಡಿಯಲ್ಲಿ. ಸೊ ಬನ್ನಿ, ಇದೆ ಇವ್ರ ಮನೆ. ನೋಡಿ, ಮನೆ ಸಿಂಪಲಾಗಿ ಸಾಕಾಗಿದೆ. ಬನ್ನಿ, ಅವ್ರನ್ನ ಮೀಟ್ ಮಾಡೋಣ. ಮತ್ತೆ ದೇವಸ್ಥಾನ ಕಟ್ಟಿದ್ದೀರಾ? ಓ ಸೂಪರ್. ನೀವು ಸಾರಿ, ನೀವು ಎಂಜಾಯ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ. ನಾನು ಬರ್ತಾನೆ ಡೈಲಿ ಎಂಜಾಯ್ ಮಾಡ್ತಾರೆ. ಸಾರಿ. ಓ ಮಾದಪ್ಪ ಇಲ್ಲೇ ಇದ್ದಾರೆ. ಶಂಕರಾಚಾರ್ಯ. ಅದು ಮಾದಪ್ಪನ ಫೋಟೋ ನನಗೆ ಬರುತ್ತೆ. ತುಂಬಾ ಖಚಿತ. ಅದೇ ಜಿಗಣಿ ಶಂಕರಾಚಾರ್ಯ ನನ್ನ ಮಾದಪ್ಪ ಅನ್ಕೊಂಬಿಟ್ಟೆ. ನಮಗೇನು ಅಭ್ಯಾಸ ಇಲ್ಲ ಸರ್. ಅಲ್ಲೂ ದೇವಸ್ಥಾನ ಮಾಡಿದಾರೆ, ಅದೇನು? ಹೌದಾ, ನಿಮ್ದೇನಾ? ಪ್ರತಿಷ್ಠಾಪನೆ ಆಗಿಲ್ಲ, ಮಾಡ್ಲಿಕ್ಕೆ ಸ್ಪೆಷಾಲಿಟಿ ಏನೋ ನಮ್ಗೆ ದೇವರ ಪ್ರೇರಣೆ ಆಗಿತ್ತ. ಅಂದ್ರೆ ಹಿಂದಿಂದು ಇನ್ನೊಂದ್ಸಲಿ ಹೇಳ್ತೀನಿ ನಿಮ್ಮ ಮುಖಾಂತರನೇ ಆಗ್ಲಿ. ನೆಕ್ಸ್ಟ್ ಟೈಮ್ ಬರೋದ್ರೊಳಗಡೆ ನೀವು ಯಾವ ತರ ಪ್ಲಾನ್ ಮಾಡಿ ಬನ್ನಿ ಗೊತ್ತಾ? ದೇವಸ್ಥಾನದ ರಿವ್ಯೂ ಮಾಡ್ಬೇಕು ಅಂದ್ರೆ, ಈಗ ನಾವು ನೆನ್ನೆ ಹೋಗಿದ್ವಲ್ಲ ಚೆಕ್ ಪೋಸ್ಟ್, ಅದರಿಂದ ಒಳಗೆ ಹೋಗ್ಬೇಕು. ಈ ಕೃತಿಕ್ ಅವ್ರದ್ದು ತೋಟ ಇದೆಯಲ್ಲ, 2 ಕಿಲೋಮೀಟರ್ ಆ ಬೆಟ್ಟ ಹತ್ತಿ ಕೆಳಗಿಳಿದ್ರೆ ಅಲ್ಲೊಂದು ಪುರಾತನ ದೇವಸ್ಥಾನ ಇದೆ. ಅದು ಅಂತಿಂತ ದೇವಸ್ಥಾನ ಅಲ್ಲ, ಇಡೀ ಗುಡ್ಡದ ಸೆಂಟ್ರಲ್ಲಿ ಒಂದು ದೇವಸ್ಥಾನ, ಒಂದು 40 ಅಡಿ ಕಲ್ಯಾಣಿ, ಮತ್ತೆ ತೇರ್ ಇಳಿಯೋ ಜಾಗ, ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಹಿಂಗ್ ಮೇಲ್ ಬರ್ಬೇಕು. ಸ್ವಲ್ಪ ಮೇಲ್ ಹತ್ತೋದ್ರೆ ಆಗಿನ ಕಾಲದಲ್ಲಿ ವಾಸ ಇದ್ದಂತ ಹಳೆ ಕಾಲದ್ದು, ಅದೇ ಈಗ ಹರಪ್ಪ ನಾಗರಿಕತೆಯಲ್ಲಿ ಇರ್ತಾರಲ್ಲ, ಒಂದು ವಟಾರನ, ಒಂದು ಗ್ರಾಮನೇ ಬೆಟ್ಟದ ಮೇಲೆ ಇತ್ತು ಅನ್ನೋದಕ್ಕೆ ಅದೆಲ್ಲ ಕುರು ಇದೆ ಅಲ್ಲಿ. ಯಾರು ಅದನ್ನ ವೈರಲ್ ಮಾಡೇ ಇಲ್ಲ, ಯಾಕಂದ್ರೆ ಅಲ್ಲಿಗೆ ಲೋಕಲ್ ಅವ್ರಿಗೆ ಎಂಟ್ರಿ ಇಲ್ಲ. ಮತ್ತೆ ಎಂಟ್ರಿ ಯಾರಿಗೆ? ಈಗ ಇನ್ನೇ ನಾವೀಗ ಇದ್ರೆ ನಮ್ ಜೊತೆ ಯಾರು ಬಂದ್ರೆ ನಾವು ಅದನ್ನ ಹೇಳ್ತೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಜನ್ನತ್ ನಗರ ಅಂತಿದೆ. 3 ಸೈಡ್ ಗುಡ್ಡ, 3 ಸೈಡ್ ಹಿಂಗ್ ಗುಡ್, ನೀವ್ ಹಿಂಗ್ ನಿಂತ್ಕೊಂಡ್ರೆ 3 ಸೈಡ್ ಗುಡ್ಡ ಇದೆ. ಹಿಂಗ್ ತಿರುಗಿ ನೋಡಿದ್ರೆ ಮಾತ್ರ ಎಂಟ್ರೆನ್ಸ್, ಅಲ್ಲೇ ಹೋಗ್ಬೇಕು. ಇಡೀ ಚಿಕ್ಕಮಂಗ್ಳೂರವರು ಮುಸ್ಲಿಂ ಅವ್ರು ಬಂದು ಫಸ್ಟ್ ಅಲ್ಲೇ ವಾಸ ಮಾಡ್ತಾರೆ. ಬೆಟ್ಟ ಹತ್ತಿ ದತ್ತಪೀಠಕ್ಕೆ ಬರ್ತಾರೆ. ಅಲ್ಲಿ ಗುರುಗಳು ಗುಹೆಯಲ್ಲಿ ಇದ್ರಲ್ಲ, ಅದೇ ಜಾಗಕ್ಕೆ ಇವ್ರೋಗಿ ಸೇರ್ಕೊಳ್ತಾರೆ. ಒಬ್ಬೊಬ್ರೆ ಸತ್ತಾದ್ಮೇಲೆ ಅವ್ರದ್ದು ಸಮಾಧಿಗಳನ್ನ ದತ್ತಪೀಠದಲ್ಲಿ ಮಾಡಿರೋದು. ನಿಜವಾದ ಮುಸಲ್ಮಾನರ ಜಾಗ ಇರೋದು ಜನ್ನತ್ ನಗರ ಅಂತ.
ಆ ಏರಿಯಾ ನೋಡ್ಬಿಟ್ರೆ ಇನ್ನೂ ವೈಬ್ರೇಟ್ ಆಗ್ತೀರಾ ಆ ತರ ಇದೆ. ಹೆಂಗ್ ಹೇಳಿ 3 ಸೈಡ್ ಗುಡ್ಡ, ಒಂದೇ ಸೈಡ್ ಎಂಟ್ರೆನ್ಸ್ ಅದಕ್ಕಿರೋದು. ಹಂಗಾರೆ ಒಂದ್ಸರಿ ಹೋಗೋಣ, ಪ್ಲಾನ್ ಮಾಡ್ಕೊಂಡು. ಇದೆ ಜೀಪ್ ಎತ್ಕೊಂಡು ಹೋಗ್ಬೇಕು, ಮಾಮೂಲಿ ಗಾಡಿ ಗಿಡಿ ಹೋಗಲ್ಲ, 2 ವೀಲರ್ ಹೋಗಲ್ವಾ? 2 ವೀಲರ್ ಹೋಗಲ್ಲ. ಭಯಾನಕವಾಗಿದೆ ಮಾತ್ರ, ಸಖತ್ತಾಗಿದೆ. ಮತ್ತೆ ನೀವು ಶಿವನ್ ಟೆಂಪಲ್ ನೋಡಿದ್ರೆ ನೀವು ಈಗ ಎಲ್ಲಾ ದೇವಸ್ಥಾನ ಶಿವ ಎದುರುಗಡೆ ನಂದಿ ಇರುತ್ತೆ ಜನರಲ್ ಆಗಿ, ಹೌದಲ್ವಾ? ಅಲ್ಲಿ ಬ್ರಹ್ಮ ಇರೋದು, 3 ತಲೆ ಬ್ರಹ್ಮ ಎಂಟ್ರೆನ್ಸ್ ಅಲ್ಲಿ ಕೂತಿರೋದು. ಅಂದ್ರೆ ನಿಧಿ ಆಸೆಗೆ ದೇವಸ್ಥಾನನ ಮುಗಿಸ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿರುವಂತ ಶಿವನ್ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಸ್ಟ್ರೈಟ್ ಗುಡ್ಡ ಇದೆ. ಆ ಗುಡ್ಡದ ಮೇಲೂ ಕೂಡ ಒಂದು ಗುಹೆ ಇದೆ. ಆ ಗುಹೆ ಹತ್ರ ತುಂಬಾ ಜನ ಹೋಗಿ ತಪಸ್ ಮಾಡಿರುವಂತ ಗುರುತುಗಳಿದ್ದಾವೆ. ಅಲ್ಲಿಗೆ ಮಾತ್ರ ಯಾರನ್ನಾರು ಸಪೋರ್ಟಿಗೆ ತಗೊಂಡು, ಈಗ ಇದಾರಲ್ಲ ಇವ್ರು ಚಿಕ್ಕಪ್ಪ, ಆ ತರ ಸಪೋರ್ಟಿಗೆ ತಗೊಂಡು ಒಂದು ಲ್ಯಾಂಗ್ ಇಟ್ಕೊಂಡು ಬಿಡ್ಸ್ಕೊಂಡು ಹೋಗ್ಬೇಕು. ಭಯಾನಕ ಎಕ್ಸ್ಪೀರಿಯನ್ಸ್. ಅದನ್ನ ಮಾಡೋಣ ಒಂದ್ಸರಿ ಹೋಗೋಣ. ಈ ವರ್ಷದಲ್ಲಿ ಹೋಗೋಣ ಖಂಡಿತ ಹೋಗೋಣ. ನಾನು ನಮ್ಮ ಕಡೆಯಿಂದ ಬನ್ನಿ. ಇಲ್ಲಿ ಈಗ ಹೋಗೋದಾ, ಈಗ ಹೋಗೋದಾ? ಇಲ್ಲಿ ನೀವು ಸ್ಲಿಪ್ಪರ್ ಹಾಕೊಳ್ಳಿ. ಇಲ್ಲ ತಗೊಳ ತೋರಿಸಿ. ಅಲ್ಲೇ ಹೇಳ್ತಾರೆ ಹೋಗಿ, ಅದೇ ಈಚಲ್ ಮರದಲ್ಲಿ ಅಣ್ಣ ಇದೆ ನೋಡಿ ಗೈಸ್, ಇಲ್ಲಿ ಇವ್ರದ್ದೊಂದು ಮರ ಇದೆ, ಈಚಲ ಮರ. ಇವ್ರಿಗೆ ಗಣೇಶಪ್ಪ ಹೊಲ್ದಿ ಮರದಲ್ಲೇ ಇವ್ರಿಗೆ ದರ್ಶನ ಕೊಟ್ಟಿದ್ದಾನೆ. ಬನ್ನಿ ನೋಡುವ ಅದನ್ನು. ಜೈ ಬಜರಂಗಬಲಿ. ನೋಡಿ ಮುಖ ಯಾವ್ದು ಹೇಳಿ? ಫುಲ್ಲು ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ, ಹಣೆ, ಮುಖ, ಕೈ, ಸೊಂಡ್ಲು. ಅಲ್ಲಿ ಕುತ್ಕೊಂಡು ಒಂದು ಬೇಕಾದ್ರೆ ಒಂದು ಫೋಟೋ ತಗೊಳ್ಳಿ, ಕರೆಕ್ಟಾಗಿ ಬೀಳುತ್ತೆ ನೋಡಿ ಅವಾಗ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಶ್ವೇತನಾಗ ಸಂಚಾರ ಮಾಡಿ ಸುತ್ತಿ ಮರದ ಮೇಲೆ ಹಾವು ಯಾವಾಗಲೂ ಇರುತ್ತೆ. ಆ ಮರದ ಮೇಲೆ ಇವಾಗಲೂ ಇದೆ. ಈಗಲೂ ಇದೆಯಾ? ಅಷ್ಟು ಕಾಣಿಸಲ್ಲ. ಇದೆಯಲ್ಲ, ಇದು ಈ ಬುಡ ಚರಂಡಿ ಲೆವೆಲ್ಗಿತ್ತು, 4 ಅಡಿ ಎದ್ದಿದೆ ಮೇಕೆ ನೋಡಿ. ಕಾಣ್ತಾ ಇದೆಯಲ್ಲ, ಅಲ್ಲೇ ಭೂಮಿಯಿಂದ ಎದ್ದಿರೋದು. ಅದು ಆಗುತ್ತೆ ಡೀಸೆಲ್. ನೀನೇ ಒಂದು ವೇಸ್ಟ್ ಇಟ್ಕೊಂಡು ಹೊರಿಸಿದ್ರು ಆಗುತ್ತೆ. ಅದು ಸಂಧಿ ಒಳಗೆಲ್ಲ ಕೈ 1 ಲೀಟರ್ ತಗೊಂಡು ಒಲೆ ಸಿಗ್ತೈತೆ. ಇಲ್ಲಿ 1 ಲೀಟರ್ ಒಯ್ದ್ರಾಯ್ತು. ಅಮ್ಮು ಎಲ್ಲ ಬಂದಿತ್ತಲ್ಲ, ಹೆಂಗಿದ್ರು ಅವಾಗ? ಅಮ್ಮ ಇದ್ದಾಗ ಮಳೆ ಇದ್ದಿಲ್ಲ. ಓಕೆ ಗೈಸ್, ಓಡುವ ಬೆಂಗಳೂರಿಗೆ. ಬ್ಯಾಕ್ ಟು ಬೆಂಗಳೂರು. ಫಸ್ಟ್ ಹಾಸನ, ಆಮೇಲೆ ಬೆಂಗಳೂರು. ಹೊಸ ರೂಟು ನಮ್ಮದು. ಸಿಗುವ. ಬಾಯ್.